ಭಾರತೀಯ ಜನತಾ ಪಾರ್ಟಿ ಒಂದು ಹೊಸ ಫ್ಯಾಷನ್ ಆಗಿಬಿಟ್ಟಿದೆ. ಅವ್ರಿಗೆ ಭಾರತ ದೇಶ ಅನ್ನೋ ಪರಿಕಲ್ಪನೆಯ ವಿರುದ್ಧ ಇರತಕ್ಕಂಥವ್ರು ಇವರು ನಮಗೆ ಸರ್ಟಿಫಿಕೇಟ್ ಕೊಡೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಇವರು ದೇಶದ್ರೋಹಿಗಳು, ಇವರು ದೇಶಭಕ್ತರು, ಇವ್ರು ಯಾರು ಕೊಟ್ಟಿದ್ದು ಇವ್ರಿಗೆ ಪರ್ಮಿಷನ್ ಅಂತ ಹೇಳಿ. ಭಾರತೀಯ ಜನತಾ ಪಾರ್ಟಿ ಅವರಿಗೆ ಪಾಕಿಸ್ತಾನ, ಮುಸ್ಲಿಮು ಇದು ಬಿಟ್ಟರೆ ಬೇರೆ ಏನು ಮಾತಾಡಕ್ ಬರಲ್ಲ. ದೇಶದಲ್ಲಿ 5% ಜನ 46 ರೂಪಾಯಲ್ಲಿ ದಿನ ಕಳೀತಾ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಇವ್ರು ಯಾರು ತಯಾರಿಲ್ಲ. ಚೈನಾದ 4,500 ಸ್ಕ್ವೇರ್ ಕಿಲೋಮೀಟರ್ನ ಆಕ್ರಮ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾತಾಡೋ ಚರ್ಚೆ ಇಲ್ಲ. ದೇಶಭಕ್ತರಾಗಿರ್ತಕ್ಕಂಥವ್ರು. ಅದಲ್ಲದೆ ಅವ್ರ ಗುರುಗಳು ಹೇಳ್ತಾರೆ, ನಮ್ಗೆ ಪರ್ಮಿಷನ್ ಕೊಟ್ಬಿಡಿ 3 ತಿಂಗಳಲ್ಲಿ 3 ಲಕ್ಷ ಜನ ತೆಗೆದುಕೊಂಡು ಶತ್ರು ರಾಷ್ಟ್ರ ಜೊತೆಗೆ ನಮ್ಮ ಸಂಬಂಧದ ಬಗ್ಗೆ ಮಾತಾಡ್ತಾರೆ. ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ. ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ. ಮಿತ್ರ ರಾಷ್ಟ್ರ ಆದ್ರೆ ಇವ್ರಿಗೆ ಇಂದಿರಾ ಗಾಂಧಿ ಅವರು ಶತ್ರು ಶತ್ರು ರಾಷ್ಟ್ರ ಅಂತ ಹೇಳ್ತಾರಲ್ಲ. ಮೊನ್ನೆ ತಾನೇ ಭಾರತ ರತ್ನ ಕೊಟ್ರು ಶ್ರೀಮಾನ್ LK ಅದ್ವಾನಿ ಅವರು. ಲಾಹೋರಲ್ಲಿ ಜಿನ್ನಾ ಅವರ ಸಮಾಧಿಗೆ ಹೋಗ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಅವನಷ್ಟು ದೊಡ್ಡ ಜಾತ್ಯತೀತ ನಾಯಕ ಇಲ್ಲ ಅಂತ ಹೇಳಿ ಹೊಗಳು ಬಂದ್ರಲ್ಲ. ಅವಾಗೆಲ್ಲೋಗಿತ್ತಂತೆ ಶತ್ರು ರಾಷ್ಟ್ರ ಅಲ್ವಂತ. ನಮ್ಮಲ್ಲಿ ವಚನ ಹೇಳ್ತಾರೆ, ಕರೆಯದೆ ಬರುವವನು ಎಕ್ಕಡ ತೆಗೆದುಕೊಂಡು ಹೊಡಿಯೋ ಸರ್ವಜ್ಞ ಅಂತ ಹೇಳಿ ಯಾವುದೋ ಒಂದು ಕೇಳಿದ್ರು ಸ್ಕೂಲಲ್ಲಿ ಇದ್ದಾಗ. ಆ ಪಾಕಿಸ್ತಾನ ನವಾಜ್ ಶರೀಫ್ ಪ್ರಧಾನಮಂತ್ರಿಗಳಿದ್ರು. ಅವ್ರೇನು ಕರೀಲೇ ಇಲ್ಲ. ಪ್ರಧಾನಮಂತ್ರಿ ಅಂದ್ರೆ ಒಂದು ಪ್ರೋಟೋಕಾಲ್ ಇರುತ್ತೆ. ಎಲ್ಲಾದ್ರೂ ಹೋಗ್ಬೇಕಂದ್ರೆ 15 ದಿವಸದ ಮೊದಲು ಹೇಳ್ಬೇಕಾಗುತ್ತೆ. ಅದು ಬಿಟ್ಬಿಟ್ಟು ಆ ನವಾಜ್ ಶರೀಫ್ ಬರ್ಡೇ ಆದ್ರೆ ಪರವಾಗಿಲ್ಲ, ಆ ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ಡೇಗೆ ಹೋಗ್ಬಿಟ್ಟು ಕೇಕು ಬಿರಿಯಾನಿ ತಿಂದು ಬಂದಿದ್ದು ಯಾರು? ಶತ್ರು ರಾಷ್ಟ್ರ ಅಲ್ವಾ? ಅದೇನಂತೆ ಮಾತಾಡ್ತಾ KG ಹಳ್ಳಿ, ಮಾತಾಡ್ತಾ ಹುಬ್ಳಿ, ಅದೆಲ್ಲ ಸರಿ. KG ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಏನೋ ಬೆಂಕಿ ಹಾಕಿದ್ರು ಅಂತ ಹೇಳಿ ಅವ್ರೆಲ್ಲ ಜೈಲ್ಗಳಲ್ಲಿದ್ದಾರೆ. ಪರೇಶ್ ಮೆಹ್ತಾ ಕೇಸಲ್ಲಿ ಅಲ್ಲ IG ಗಾಡಿ ಸುಟ್ಟು ಹಾಕಿದ್ರಲ್ಲ, ಅವ್ರ ಮೇಲೆ ಏನ್ ಕೇಸ್ ಆಯ್ತು ಸ್ವಾಮಿ? ಪರೇಶ್ ಮೆಹ್ತಾ ಕೇಸಲ್ಲಿ ಉತ್ತರ ಕನ್ನಡದಲ್ಲಿ ಆ IG ಹೋದ್ರೆ IG ಕಾರ್ನೇ ಸುಟ್ಟಾಕ್ಬಿಟ್ರು. ಅದು ದೇಶದ್ರೋಹದ ಕೆಲಸ. ಒಬ್ಬ IGP ಅಲ್ಲಿ ಹೋದಾಗ ಅವ್ನ ಕಾರ್ ಸುಟ್ಟಾಗ ದೇಶದ್ರೋಹ. ಯಾರ ಮೇಲೆ ಕೇಸ್ ಆಯ್ತು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.